ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ GD ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಹೊರಡಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು GD ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡೋದರ ಮೂಲಕವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡ್ತಾ ಹೋಗೋದಾದರೆ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಸೆಪ್ಟೆಂಬರ್ 5, 2024ರಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಆನ್ಲೈನ್ನ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 15 ಅಕ್ಟೋಬರ್ 2024 ಇರತಕ್ಕಂಥದ್ದು. ಮತ್ತು ಅಪ್ಲಿಕೇಶನನ್ನು ಎಡಿಟ್ ಮಾಡಲಿಕ್ಕೆ ನಿಮಗೆ 5/11/2024ರಿಂದ 7/11/2024ರವರೆಗೆ ಮರು ಅವಕಾಶ ಇರುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಬಂದ್ಬಿಟ್ಟು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ 2025ರಲ್ಲಿ. ಇನ್ನು ಅದೇ ರೀತಿಯಾಗಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪೇ ಸ್ಕೇಲನ್ನು ನೋಡೋದಾದರೆ, ಪೇ ಲೆವೆಲ್ 1ನಲ್ಲಿ 18,000ದಿಂದ ಗರಿಷ್ಠ 56,900ರವರೆಗೂ ಪೇ ಸ್ಕೇಲ್ ಇರುತ್ತೆ. ಮತ್ತು ಪೇ ಲೆವೆಲ್ 3ಯಲ್ಲಿ 21,700ರಿಂದ 69,100ರವರೆಗೂ ವೇತನವನ್ನು ನೀಡಲಾಗುತ್ತೆ. ವೇಕೆನ್ಸೀಸ್ಗಳ ಬಗ್ಗೆ ನೋಡೋದಾದರೆ, ಒಟ್ಟು ವೇಕೆನ್ಸಿಗಳು ಬಂದ್ಬಿಟ್ಟು 39,481 ವೇಕೆನ್ಸಿಗಳು ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ವೇಕೆನ್ಸಿಗಳು ಇರತಕ್ಕಂಥದ್ದು, ವಿವಿಧ ಕ್ಯಾಟಗರಿ ವೈಸ್ ಅಂದರೆ SC, ST, OBC, EWS ಮತ್ತು ಅನ್ರಿಸರ್ವ್ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳು ಇರತಕ್ಕಂಥದ್ದು ಎಂಬುದನ್ನು ವಿವಿಧ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನೀಡಲಾಗಿದ್ದು, ಇನ್ನು ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಮೀಸಲಿರ್ತಕ್ಕಂಥದ್ದು ಎಂಬುದನ್ನು ಕೂಡ ವಿವಿಧ ಕ್ಯಾಟಗರಿ ವೈಸ್ ನೀಡಲಾಗಿದ್ದು ಅಭ್ಯರ್ಥಿಗಳು ನೋಡ್ಕೊಳ್ಬಹುದು. ಇನ್ನು ಅದೇ ರೀತಿಯಾಗಿ ಏಜ್ ಲಿಮಿಟನ್ನು ನೋಡೋದಾದರೆ, ಕನಿಷ್ಠ 18 ವರ್ಷ ಮತ್ತು ಜನರಲ್ ಅಭ್ಯರ್ಥಿಗಳಿಗೆ ಗರಿಷ್ಠ 23 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು 1/1/2025ಕ್ಕೆ ಸರಿಯಾಗಿರಬೇಕಾಗುತ್ತೆ. ಅಂದರೆ 1/1/2025ರ ಒಳಗೆ ನಿಮ್ಮ ಒಂದು ಏಜ್ ಎಕ್ಸ್ಪೈರ್ ಆಗಿರಬಾರ್ದು, ಅದರ ಒಳಗೆ ನಿಮ್ಮ ಒಂದು ಏಜ್ ಇರಬೇಕು ಎಂಬುದನ್ನು ಕೂಡ ತಿಳಿಸಲಾಗಿರ್ತಕ್ಕಂಥದ್ದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು SC, ST ಅಭ್ಯರ್ಥಿಗಳಿಗೆ 5 ವರ್ಷ ಇದೆ, OBC ಅಭ್ಯರ್ಥಿಗಳಿಗೆ 3 ವರ್ಷ ಇರತಕ್ಕಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಅವರ ಒಂದು ಸರ್ವಿಸ್ ಇಯರ್ ಪ್ಲಸ್ 3 ವರ್ಷವನ್ನು ಸೇರಿಸಿ ಎಷ್ಟು ವರ್ಷಗಳಾಗುತ್ತೆ ಅಲ್ಲಿ ತನಕ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇರತಕ್ಕಂತಹದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಯಾರು ಮೆಟ್ರಿಕ್ಯುಲೇಷನ್ ಅಂದರೆ SSLCಯನ್ನು ಪಾಸಾಗಿದ್ದೀರಿ ಮತ್ತು ಕನಿಷ್ಠ 18 ವರ್ಷ ತುಂಬಿದೆ ಅವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ NCC ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಮಾರ್ಕ್ಸ್ಗಳನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದನ್ನು ನೋಡಬಹುದು. NCC C ಸರ್ಟಿಫಿಕೇಟ್ ಇದ್ದರೆ ನಿಮಗೆ 5% ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸಲ್ಲಿ ನೀಡಲಾಗುತ್ತೆ. ಮತ್ತು NCC B ಸರ್ಟಿಫಿಕೇಟ್ ಇದ್ದರೆ ನಿಮಗೆ 3% ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನೀಡಲಾಗುತ್ತೆ. ಮತ್ತು NCC A ಸರ್ಟಿಫಿಕೇಟ್ ಇದ್ದರೆ 2% ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ನೀವು ಏನು ಎಕ್ಸಾಮಿನೇಷನಲ್ಲಿ ಮಾರ್ಕ್ಸನ್ನು ಪಡೆದಿರ್ತೀರಿ ಆ ಒಂದು ಮಾರ್ಕ್ಸ್ನ ಮೇಲೆ ಪರ್ಸೆಂಟೇಜ್ ವೈಸ್ ಈ ಒಂದು ಬೋನಸ್ ಮಾರ್ಕ್ಸನ್ನು ನೀಡಲಾಗುತ್ತೆ ನಿಮ್ಮ ಬಳಿ ಯಾವುದು ಸರ್ಟಿಫಿಕೇಟ್ ಇರತಕ್ಕಂಥದ್ದು ಎಂಬುದರ ಆಧಾರದ ಮೇಲೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ಈಗಾಗಲೇ ತಿಳಿಸಲಾಗಿದ್ದು, ಅಫಿಷಿಯಲ್ ವೆಬ್ಸೈಟ್ ಆಗಿರತಕ್ಕಂಥ ssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟ ನಂತರದಲ್ಲಿ ಮೊದಲಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಅಂದರೆ ಒಂದು ಸಾಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖವಾಗಿ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದ್ದರೆ ಮುಗಿದು ಹೋಯಿತು, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋಂದಣಿ ಮಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು. ಮತ್ತು ಫ್ರೆಷರ್ಸ್ ಆಗಿದ್ದರೆ ಮೊದಲಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ, ನಂತರದಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂತಹದ್ದು. ಈ ಒಂದು GD ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಆ ಒಂದು ಎಕ್ಸಾಮಿನೇಷನನ್ನು ಕನ್ನಡದಲ್ಲಿ ಕೂಡ ಬರೆಯಬಹುದಾಗಿದ್ದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಬಗ್ಗೆ ನೋಡೋದಾದರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಂದರೆ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಜಿಲ್ಲೆಗಳಲ್ಲಿ ಈ ಒಂದು ಎಕ್ಸಾಮ್ ಸೆಂಟರ್ಸ್ ಇರತಕ್ಕಂತಹದ್ದು. ಕರ್ನಾಟಕದಲ್ಲಿ ಈ ಒಂದು ಎಕ್ಸಾಮ್ಸನ್ನು ಕನ್ನಡದಲ್ಲಿಯೇ ಬರೆಯಬಹುದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನೋಡೋದಾದರೆ, ಪ್ರಮುಖವಾಗಿ ಒಟ್ಟು 80 ಕ್ವೆಶನ್ಸನ್ನು ಹೊಂದಿರುತ್ತೆ. ಪ್ರತಿಯೊಂದು ಕ್ವೆಶನ್ ಕೂಡ 2 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಒಟ್ಟು 160 ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ. ಕನ್ನಡದಲ್ಲಿ ಕೂಡ ಈ ಒಂದು ಎಕ್ಸಾಮ್ಸನ್ನು ಬರೆಯಬಹುದಾಗಿರ್ತಕ್ಕಂತಹದ್ದು. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನೋಡೋದಾದರೆ, ಪಾರ್ಟ್ ಎ ಯಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರತಕ್ಕಂಥದ್ದು. ಕನ್ನಡದಲ್ಲಿ ಕೂಡ ಕ್ವೆಶನ್ಸ್ ಫ್ರೇಮ್ ಆಗಿರುತ್ತೆ. ನಂಬರ್ ಆಫ್ ದ ಕ್ವೆಶನ್ಸ್ ಬಂದ್ಬಿಟ್ಟು 20 ಕ್ವೆಶನ್ಸ್ ಇರತಕ್ಕಂಥದ್ದು, 2 ಅಂಕಗಳಂತೆ ಒಟ್ಟು 40 ಮಾರ್ಕ್ಸ್ ಇರತಕ್ಕಂಥದ್ದು. ಇನ್ನು ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಒಟ್ಟು 20 ಪ್ರಶ್ನೆ ಕನ್ನಡದಲ್ಲಿ ಕೂಡ ಪ್ರಿಂಟ್ ಆಗಿರುತ್ತೆ.
ಒಟ್ಟು 40 ಮಾರ್ಕ್ಸ್ಗೆ ಇರತಕ್ಕಂಥದ್ದು. ಮತ್ತು ಮ್ಯಾಥಮೆಟಿಕ್ಸ್ ಪ್ರಮುಖವಾಗಿ 20 ಪ್ರಶ್ನೆ, ಇದು ಕೂಡ ಕನ್ನಡದಲ್ಲಿ ಪ್ರಿಂಟ್ ಆಗಿರುತ್ತೆ ಕ್ವಶನ್ಸು. ಒಟ್ಟು 40 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಆದರೆ ಇಂಗ್ಲೀಷ್ ಅಥವಾ ಹಿಂದಿ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಇಂಗ್ಲೀಷ್ ತೊಗೊಂಡ್ರೆ ಅದರಲ್ಲಿ ಇಂಗ್ಲೀಷೇ ಇರತಕ್ಕಂಥದ್ದು, ಅಂದರೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ. ಮತ್ತು ಹಿಂದಿ ತೊಗೊಂಡ್ರೆ ಸಾಮಾನ್ಯ ಹಿಂದಿನೇ ಇರತಕ್ಕಂತಹದ್ದು. ಒಟ್ಟು 20 ಪ್ರಶ್ನೆಗಳಿರ್ತಕ್ಕಂಥದ್ದು 40 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಅಂದರೆ ಒಟ್ಟು 80 ಪ್ರಶ್ನೆಗಳಿಗೆ 160 ಮಾರ್ಕ್ಸನ್ನು ಕ್ಯಾರಿ ಮಾಡಲಾಗುತ್ತೆ. ಡ್ಯೂರೇಷನ್ ಬಂದುಬಿಟ್ಟು 1 ಅವರ್ ಇರತಕ್ಕಂತಹದ್ದು. ಇನ್ನು ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬೇಕು, ನೆಗೆಟಿವ್ ಅಂಕಗಳು ಕೂಡ ಇರತಕ್ಕಂಥದ್ದು. ಪ್ರತಿ ತಪ್ಪು ಉತ್ತರಕ್ಕೆ 0.25 ನೆಗೆಟಿವ್ ಅಂಕ ಇರತಕ್ಕಂಥದ್ದು. ಅಂದರೆ ಒಂದು ಪ್ರಶ್ನೆಗೆ 2 ಅಂಕ ಅಂದರೆ 0.25 ಅಂದರೆ ಅರ್ಧ ಅಂಕ ನೆಗೆಟಿವ್ ಇರತಕ್ಕಂತಹದ್ದನ್ನು ಅಭ್ಯರ್ಥಿಗಳು ಗಮನದಲ್ಲಿಡಬೇಕಾದ ಪ್ರಮುಖ ಅಂಶ ಆಗಿರತಕ್ಕಂತಹದ್ದು. ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೇನು ಸಿಲೆಬಸ್ ಇರತಕ್ಕಂಥದ್ದು ಡೀಟೇಲ್ ಸಿಲೆಬಸನ್ನು ಕೂಡ ನೀಡಲಾಗಿದ್ದು ಅಭ್ಯರ್ಥಿಗಳು ನೋಡಬಹುದು. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಉದ್ಯೋಗ ಮಾಹಿತಿ .in ಇಲ್ಲಿ ಭೇಟಿ ನೀಡುವುದರ ಮೂಲಕವಾಗಿ ಈ ಒಂದು GD ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂಥ ಏನು ಸಿಲೆಬಸ್ ಇದೆ ಅದನ್ನು ಕನ್ನಡದಲ್ಲಿ ನೀಡಲಾಗಿದ್ದು ಅಭ್ಯರ್ಥಿಗಳು ನೋಡ್ಕೊಳ್ಬಹುದಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಕ್ವಾಲಿಫೈಯನ್ನು ಹೊಂದಿದ ನಂತರದಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟನ್ನು ನಡೆಸಲಾಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ಎಕ್ಸ್ ಸರ್ವಿಸ್ಮೆನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರೋದಿಲ್ಲ. ಕೇವಲ ಅವರು ರೆಕಾರ್ಡ್ ಪರ್ಪೋಸ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಅಟೆಂಡ್ ಆಗಬಹುದಾಗಿರ್ತಕ್ಕಂಥದ್ದು. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಬರೋದಾದರೆ ರನ್ನಿಂಗ್ ಇರತಕ್ಕಂತಹದ್ದು. ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರನ್ನು 24 ನಿಮಿಷದಲ್ಲಿ ಕ್ರಮಿಸಬೇಕಾಗತ್ತೆ. ಮಹಿಳಾ ಅಭ್ಯರ್ಥಿಗಳು 1.6 ಕಿಲೋಮೀಟರನ್ನು 8.5 ನಿಮಿಷದಲ್ಲಿ ಕ್ರಮಿಸಬೇಕಾಗತ್ತೆ. ಈ ಕೆಳಗಡೆ ಬಂದುಬಿಟ್ಟು ಅದು ಲಡಾಖ್ ರೀಸನ್ಗೆ ಸಂಬಂಧಪಟ್ಟದ್ದಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಅವಶ್ಯಕತೆ ಇಲ್ಲ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಬರೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಬಂದುಬಿಟ್ಟು 170 ಸೆಂಟಿಮೀಟರ್ ಇರತಕ್ಕಂತಹದ್ದು. ಫೀಮೇಲ್ಗೆ ಹೈಟ್ ಬಂದುಬಿಟ್ಟು 157 ಸೆಂಟಿಮೀಟರ್ ಇರತಕ್ಕಂತಹದ್ದು. ಅದನ್ನು ಹೊರತುಪಡಿಸಿದ್ರೆ STಗೆ ಹೈಟ್ ರಿಲ್ಯಾಕ್ಸೇಷನ್ಸ್ ಇರತಕ್ಕಂತಹದ್ದು. ಪುರುಷ ಅಭ್ಯರ್ಥಿಗಳಿಗೆ 162.5 ಇರತಕ್ಕಂತಹದ್ದು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟ್ ಇರತಕ್ಕಂತಹದ್ದು. ಇನ್ನು ಎದೆಯ ಸುತ್ತಳತೆಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರತಕ್ಕಂತಹದ್ದು. ಎಕ್ಸ್ಪ್ಯಾಂಡೆಡ್ 80 ಸೆಂಟಿಮೀಟರ್ ಇರಬೇಕಾಗುತ್ತೆ ಮತ್ತು ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನನ್ನು ಹೊಂದಬೇಕಾಗುತ್ತೆ. ಇದರಲ್ಲಿ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ST ಅಭ್ಯರ್ಥಿಗಳಿಗೆ ಇರತಕ್ಕಂತಹದ್ದು. ಎಕ್ಸ್ಪ್ಯಾಂಡೆಡ್ 76 ಇರತಕ್ಕಂಥದ್ದು ಮತ್ತು ಎಕ್ಸ್ಪ್ಯಾನ್ಷನ್ 5 ಸೆಂಟಿಮೀಟರ್ ಮಿನಿಮಮ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಎಂಬುದನ್ನು ಕೂಡ ತಿಳಿಸಲಾಗಿರ್ತಕ್ಕಂಥದ್ದು. ವೇಟ್ ಬಂದುಬಿಟ್ಟು ಆ್ಯಸ್ ಪರ್ ದ ಮೆಡಿಕಲ್ ಸ್ಟ್ಯಾಂಡರ್ಡ್ ಪ್ರಕಾರ ವೇಟ್ ಪ್ರಪೋರ್ಷನ್ ಟು ಹೈಟ್ಗೆ ಇರಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಟೆಸ್ಟ್ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಮೆಡಿಕಲ್ ಟೆಸ್ಟ್ ಇರತಕ್ಕಂಥದ್ದು. ಮೆಡಿಕಲ್ ಟೆಸ್ಟ್ ಆದ ನಂತರ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರತಕ್ಕಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರದಲ್ಲಿ ಅವರಿಗೆ ಫೈನಲ್ ಆರ್ಡರ್ ಕಾಪಿಯನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಇನ್ನು ಮುಖ್ಯವಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ತಾವು ಈ ಒಂದು ಹುದ್ದೆಗಳಿಗೆ ಕ್ವಾಲಿಫೈ ಆಗಬೇಕಾದ್ರೆ ಮಿನಿಮಮ್ ಮಾರ್ಕ್ಸನ್ನು ಪಡೀಲೇಬೇಕಾಗತ್ತೆ. ಆ ಒಂದು ಮಿನಿಮಮ್ ಮಾರ್ಕ್ಸ್ಗಿಂತ ಅವರು ಕಡಿಮೆ ಮಾರ್ಕ್ಸನ್ನು ಪಡೆದರೆ ಅವರು ಕ್ವಾಲಿಫೈ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಿನಿಮಮ್ ಮಾರ್ಕ್ಸ್ ಬಂದುಬಿಟ್ಟು ಅನ್ರಿಸರ್ವ್ ಕ್ಯಾಟಗರಿ 30% ಇರತಕ್ಕಂಥದ್ದು, OBC EWS 25% ಪಡಿಬೇಕು ಮತ್ತು ಆಲ್ ಅದರ್ ಕ್ಯಾಟಗರಿ 20% ಮಾರ್ಕ್ಸನ್ನು ಮಿನಿಮಮ್ ಪಡೆಯಲೇಬೇಕಾಗತ್ತೆ. ಅಂದರೆ ಅವರು ಕ್ವಾಲಿಫೈಯನ್ನು ಹೊಂದ್ತಾರೆ. ಇನ್ನು ಮುಖ್ಯವಾಗಿ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡೌಟ್ಸ್ ಇದ್ರೂ ಕೂಡ ಕೆಳಗಿನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.